Hello everyone, welcome to Knowledge Light YouTube ಚಾನಲ್. KAS ಪ್ರಿಲಿಮ್ಸ್ ಎಕ್ಸಾಮ್ಸ್ ಡಿಸೆಂಬರ್ 29, 2024 ನಡೆಯಿತು. ಸೊ ಅದರ ಕಟ್ ಆಫ್ ಹಾಗೂ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಆ್ಯಸ್ ಎ 2024 ಡಿಸೆಂಬರ್ 29ರಂದು KASಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ನಡೆಯಿತು. ಸುಮಾರು 384 ಪೋಸ್ಟ್ಗಳಷ್ಟು ಪ್ರಿಲಿಮ್ಸ್ ನಡೆಯಿತು. ಈ ಪೋಸ್ಟ್ಗಳಿಗೆ ಸುಮಾರು 2,10,910 ಜನದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಿದ್ರು. ಆದರೆ ಇಷ್ಟು ಜನದಲ್ಲಿ ಮೇನ್ಸ್ಗೆ ಕ್ವಾಲಿಫೈಯರ್ ಆಗೋರು ಎಷ್ಟು ಅಂತ ಅಂದಾಜು ಮಾಡಿದರೆ 5,760 ಜನ ಅಷ್ಟೇ ಮೇನ್ಸ್ಗೆ ಕ್ವಾಲಿಫೈ ಆಗಬಲ್ಲರು. ಇನ್ನು ಉಳಿದ 2,05,150 ಜನ ಮುಂದಿನ KS ನೇಮಕಾತಿ ಪರೀಕ್ಷೆಗಾಗಿ ಕಾಯೋದು ಅನಿವಾರ್ಯವಾಗಿದೆ. ಹಾಗೆ ಈ ವರ್ಷದ ಪೇಪರ್ನಲ್ಲಿ ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ನ ಮಾಡಿದರೆ ಈ ಥರ ಇದೆ. ಸೊ ಪೇಪರ್ 1 GK 1ನಲ್ಲಿ ಕರೆಂಟ್ ಅಫೇರ್ಸ್ 21, ಹಿಸ್ಟ್ರಿ 15, ಎಕನಾಮಿಕ್ಸ್ 20, ಜಿಯೋಗ್ರಫಿ 21, ICN ಪಾಲಿಸಿ 16, ಅವಾರ್ಡ್ ಆರ್ ಸ್ಕೀಮ್ಸ್ 5 ಆ್ಯಂಡ್ GK ಆ್ಯಂಡ್ ಅದರ್ಸ್ 2 ಕ್ವೆಶನ್ಸ್. ಸೊ ಟೋಟಲ್ 100 ಕ್ವೆಶನ್ಸ್ ಈ ಥರ ಸಬ್ಜೆಕ್ಟ್ಸಿಂದ ಬಂದಿದೆ. ಆ್ಯಂಡ್ ಇಫ್ ಯು ಸಿ ದ ಸೆಕೆಂಡ್ ಪೇಪರ್ ನೋಡೋದಾದರೆ ಮೆಂಟಲ್ ಎಬಿಲಿಟಿ 30, ಎಕಾಲಜಿ ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ 23, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 14, ಕರೆಂಟ್ ಅಫೇರ್ಸ್ 11, ಬಡ್ಜೆಟ್ 9 ಕ್ವೆಶನ್ಸ್, ಸ್ಕೀಮ್ ಆ್ಯಂಡ್ ಪ್ಲ್ಯಾನ್ಸಿಂದ 8 ಕ್ವೆಶನ್ಸ್, GK ಆ್ಯಂಡ್ ಅದರ್ಸಿಂದ 5 ಕ್ವೆಶನ್ಸ್. ಸೊ ಟೋಟಲ್ 100 ಕ್ವೆಶನ್ಸ್ ಬಂದಿದೆ. ಸೊ 2 ಪೇಪರಲ್ಲಿ 100 ಆ್ಯಂಡ್ 100 ಇದೆ. ಸೊ ಓವರಾಲ್ 200 ಮಾರ್ಕ್ಸ್ಗೆ. ಆ್ಯಂಡ್ ಈ ಇಯರ್ ಕಟ್ ಆಫ್ ನೋಡ್ಕೊಳ್ಳೋದಾದರೆ, ಆ್ಯಂಡ್ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬೇಸ್ಡ್ ಆನ್ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿಕೊಂಡು ಎಕ್ಸ್ಪೆಕ್ಟೆಡ್ ಯಾವ ಥರ ಕಟ್ ಆಫ್ ಬರ್ಬೋದು ಅಂತಂದರೆ, ಜನರಲ್ ಮೆರಿಟ್ ಅವ್ರಿಗೆ ನೆಗೆಟಿವ್ ಎಲ್ಲ ತೆಗೆದು 190ಇಂದ 200 ಮಾರ್ಕ್ಸ್ ಬರಬೇಕಾಗುತ್ತೆ. ಆ್ಯಂಡ್ OBC ಅವ್ರಿಗೆ 170ಇಂದ 180ವರೆಗೂ ಮಾರ್ಕ್ಸ್ ಇರಬೇಕಾಗುತ್ತೆ. ಆ್ಯಂಡ್ SC ST ಕ್ಯಾಟಗರಿ 1 ಅವ್ರಿಗೆ 160 to 170 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಆ್ಯಂಡ್ ಅದರ್ ವುಮೆನ್ಸ್ಗೆ ಎಲ್ಲ ಕ್ಯಾಟಗರಿಯಲ್ಲೂ ಬೇಸ್ಡ್ ಆನ್ ಕ್ಯಾಟಗರಿ ಮಾರ್ಕ್ಸಲ್ಲಿ 10% ಲೈಕ್ ಇವಾಗ 190 to 200 ಅಂತಂದರೆ ವುಮೆನ್ಸ್ಗೆ 180ಇಂದ 200 ಮಾರ್ಕ್ಸ್ ಬಂದಿರೋ ಎಲ್ಲ ಅಭ್ಯರ್ಥಿಗಳು KS ಮೇನ್ಸ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗಬಹುದು ಆ್ಯಸ್ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫಿಂದ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.